ಪರಮ ಪೂಜ್ಯ ಮಹಾಯೋಗಿ ಹಾರಕೂಡದ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ, ವಿಶ್ವಜ್ಯೋತಿ ವಿಶ್ವಗುರು ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಇಂದಿನ ಸಂದರ್ಭದಲ್ಲಿ ಹಾರಕೂಡ ಮಠದ ಎಲ್ಲ ಸದ್ಭಕ್ತಾದಿಗಳು ಹಾರಕೂಡದ ಸದ್ಗುರು ಚನ್ನಬಸವ ಶಿವಯೋಗಿಗಳ ಮೇಲೆ ಅಪಾರವಾಗಿರುವಂಥ ಭಕ್ತಿ, ಶ್ರದ್ಧೆ, ವಿಶ್ವಾಸವನ್ನಿಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ಆ ಪೀಠಕ್ಕೆ ಬಂದಾಗಿನಿಂದ ನಮ್ಮ ಮೇಲೆಯೂ ಸಹ ಅತ್ಯಂತ ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆಯನ್ನಿಟ್ಟಿರುವಂತಹ ಹಾರಕೂಡ ಮಠದ ಸಮಸ್ತ ಎಲ್ಲ ಭಕ್ತಾದಿಗಳಿಗೆ ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳವರ ಆಶೀರ್ವಾದ ಸದಾಕಾಲ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂದು ಚಕ್ರಾರ ಪಂಕ್ತಿರುವ ಗಚ್ಚತಿ ಭಾಗ್ಯ ಪಂಕ್ತಿ ಎನ್ನುವ ಹಾಗೆ ಮನುಷ್ಯನ ಜೀವನದಲ್ಲಿ ಸುಖ ಮತ್ತು ದುಃಖ ಎರಡೂ ಬರ್ತಾ ಇರ್ತವೆ. ಆದರೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸ್ಥಿತಪ್ರಜ್ಞನಾಗಿ ಬಾಳುವುದೇ ನಿಜವಾದ ಭಕ್ತರ ಮತ್ತು ಸಂತರ ಲಕ್ಷಣ. ಆ ದಿಶೆಯಲ್ಲಿ ಒಂದು ಯಾವುದೋ ಒಂದು ಘಟನೆ ನಡೆಯಿತು. ನಾವು ಹೈವೇ ರೋಡಿನಲ್ಲಿ ಹೋಗುವಾಗ ನಮ್ಮ ಕಾರಿಗೆ ಒಂದು ಲಾರಿ ಬಂದು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಡಿಕ್ಕಿ ಹೊಡಿತು. ಆದರೂ ಕೂಡ ಯಾವುದೇ ಗಾಯಗಳು ನಮಗಾಗಿಲ್ಲ, ಯಾವುದೇ ತೊಂದರೆ ಆಗಿಲ್ಲ, ಮತ್ತು ಯಾವುದೇ ನೋವು ನಲಿವು ಮತ್ತು ನಾವು ಆತಂಕಕ್ಕೂ ಕೂಡ ಒಳಗಾಗಿಲ್ಲ. ನಮಗೆ ಯಾವುದೇ ತರಹದ ನೋವು ಆಗಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗಿ ಎಲ್ಲಿ ದಾಸೋಹ ಮತ್ತು ಒಳ್ಳೆಯ ಕಾಯಕ ಮತ್ತು ದೇವರ ಆಶೀರ್ವಾದ, ಈ ಒಂದು ಘಟನೆಯಿಂದ ನಾವು ಹೆಂಗೆ ಪಾರಾಗಿವಿ ಅಂದ್ರೆ, ಚನ್ನಬಸವ ಶಿವಯೋಗಿಗಳವರ ಶಕ್ತಿ ಮತ್ತು ಎಲ್ಲ ಭಕ್ತಾದಿಗಳ ಭಕ್ತಿ, ಶಕ್ತಿ ಮತ್ತು ಭಕ್ತಿ ಎಲ್ಲಿ ಇರ್ತಾ ಇದೆ ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುವುದಿಲ್ಲ ಎನ್ನುವುದಕ್ಕೆ ಇಂದಿನ ಘಟನೆ ಸಾಕ್ಷಿ ಎನ್ನುವಂಥ ಮಾತನ್ನು ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಹಾರಕೂಡ ಮಠದ ಎಲ್ಲ ಭಕ್ತಾದಿಗಳು ಯಾರೂ ಕೂಡ ಆತಂಕಕ್ಕೊಳಗಾಗಬಾರ್ದು, ಯಾರೂ ಮನಸ್ಸಿಗೆ ನೋವು ಮಾಡಿಕೊಳ್ಳಬಾರ್ದು. ನಮಗೆ ಯಾವುದೇ ತ್ರಾಸಾಗಿಲ್ಲ, ಒಂದು ಚಿಕ್ಕ ಗಾಯ ಸಹಿತ ಆಗಿಲ್ಲ. ನಮ್ಮ ಕಾರಿಗೆ ಲಾರಿ ಡಿಕ್ಕಿ ಹೊಡೆದಾಗ ಕಾರು ಅಲಗಾಡಿದ್ರು ಸಹಿತ ಅದೆಂಥ ಶಕ್ತಿ! ಚನ್ನಬಸವ ಶಿವಯೋಗಿಗಳ ಒಂದು ವೇಟ್, ಅವ್ರು ಹೆಂಗೆ ಒಂದು ವಜ್ಜೆ ಹಾಕಿದಾಗ ಒಂದು ವೇಟ್ ಹೆಂಗೆ ಬರ್ತದೆ, ಹಂಗೆ ಆ ಒಂದು ಲಾರಿ ಡಿಕ್ಕಿ ಹೊಡೆದಾಗ ಒಂದು ಚಿಕ್ಕ ಪ್ರಮಾಣದಲ್ಲಿ ಆ ಗಾಡಿ ನಮ್ಮ ಕಾರು ಅಲಗಾಡಿದ್ರು ಸಹಿತ ಅದು ಯಾವ ಶಕ್ತಿ ಅಂದರೆ ಚನ್ನಬಸವ ಶಿವಯೋಗಿಗಳವರ ಶಕ್ತಿ. ಎಲ್ಲಿ ದಾಸೋಹ ಇರ್ತಾ ಇದೆ, ಎಲ್ಲಿ ಭಕ್ತರ ಮೇಲೆ ನಂಬಿಕೆ ಇರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗುವುದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮಗೆ ಯಾವುದೇ ತ್ರಾಸ ಆಗಿಲ್ಲ. ಅದೊಂದು ಚಿಕ್ಕ ಪ್ರಮಾಣದಲ್ಲಿ ಲಾರಿ ಹಿಂಗೆ ಬಂದು ಡಿಕ್ಕಿ ಹೊಡೆದ್ರೂ ಕೂಡ ಯಾವುದೇ ನಮಗೆ ತ್ರಾಸಾಗಿಲ್ಲ, ನೋವಾಗಿಲ್ಲ. ಭಾಳ ಸಂತೋಷದಿಂದ ಇದ್ದೀವಿ. ಎಲ್ಲ ಭಕ್ತಾದಿಗಳು ನಿಮ್ಮ ಜೀವನದಲ್ಲಿ ಕೂಡ ನಮಗಷ್ಟೇ ಅಲ್ಲ, ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಾನೇನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ, ಸುಖ ಮತ್ತು ದುಃಖ ಬರ್ತಾ ಇರ್ತಾವೆ. ನಿಮಗೆ ಏನಾದರೂ ದುಃಖ ಬಂದಾಗ, ಸಂಕಟ ಬಂದಾಗ, ನೋವು ಬಂದಾಗ ಆ ನೋವು ಆಗಲಾರದಂತಹ ಶಕ್ತಿ ಮತ್ತು ನಿಮಗೆ ದುಃಖ ಬರಲಾರದಂಥ ಶಕ್ತಿ ನಮ್ಮ ಎಲ್ಲ ಭಕ್ತಾದಿಗಳು 100 ವರ್ಷಗಳವರೆಗೆ ಬಾಳಿ ಹಾರಕೂಡ ಮಠದ ಸದ್ಭಕ್ತರಾಗಿ ಹೀಗೆ ಬಾಳಿರಿ ಎನ್ನುವಂಥ ಆಶೀರ್ವಾದವನ್ನು ಸದ್ಗುರು ಚನ್ನಬಸವ ಶಿವಯೋಗಿಗಳವರು ಕೊಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಶ್ರೀ ಹಾರಕೂಡ ಯೂಟ್ಯೂಬ್ ಚಾನಲ್ದವರು ಅವರು 2 ಮಾತುಗಳನ್ನು ಹೇಳ್ರಿ ಅಂತ ತಿಳ್ಕೊಂಡು ನಮ್ಮ ರಾಜ್ಕುಮಾರ್ ಲಕ್ಷ್ಮಣರಾವ್ ಬೇಗಂ ಶ್ರೀ ಹಾರಕೂಡ ಚಾನಲ್ ಹಾಕಿಯವರು ಭಾಳ ವಿನಯದಿಂದ ಈ ಮಾತನ್ನು ಕೇಳಿಕೊಂಡ್ರು. 2 ಮಾತುಗಳನ್ನು ನಾನು ಹೇಳಿದ್ದೀನಿ. ನೀವೆಲ್ಲರೂ ಸಂತೋಷದಿಂದ ಇರಲಿ, ಯಾವುದೇ ದುಃಖ ಆಗೋದಿಲ್ಲ, ಯಾವುದೇ ನೋವು ಆಗೋದಿಲ್ಲ. ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ, ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಮಹಾ ವಜ್ರಕಾಯದ ಒಂದು ಶಕ್ತಿ ಇದೆ. ಅದಕ್ಕೆ ವಜ್ರಕಾಯ ಅಂತ ಭಾಳ ಜನ ಬುಲೆಟ್ ಪ್ರೂಫ್ ಅಂತ ಹಾಕ್ಕೊಳ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. ಆದರೆ ನಮಗೆ ಬುಲೆಟ್ ಪ್ರೂಫ್ ಯಾವುದು? ನಮ್ಮ ಭಕ್ತಾದಿಗಳಿಗೆ ಮತ್ತು ನಮಗೆ ಬುಲೆಟ್ ಪ್ರೂಫ್ ಯಾವುದಪ್ಪ ಅಂತಂದ್ರೆ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಆಶೀರ್ವಾದವೇ ನಮಗೆ ಬುಲೆಟ್ ಪ್ರೂಫ್ ಎನ್ನುವಂಥ ಮಾತನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಸಂತೋಷದಿಂದ ಬಾಳ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ
SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.